ಎಲ್ರಿಗೂ ನಮಸ್ಕಾರ. ಪ್ರೇಮಾನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಿನ್ನೆ ಏನು ಸಿಟೆಟ್ ಎಕ್ಸಾಮ್ ನಡೀತು. ಸೊ ಪೇಪರ್ 2ಕ್ಕೆ ಸಂಬಂಧಪಟ್ಟ ಹಾಗೆ ಸಂಭವನೀಯ ಕೀ ಆನ್ಸರ್ಸ್ನ ನೋಡ್ಕೊಂಬರೋಣ. ಮತ್ತು ಕ್ವೆಶನ್ ಪೇಪರ್ ಹೇಗಿತ್ತು ಅನ್ನುವಂತಹ ಒಂದು ಐಡಿಯಾ ಕೂಡ ನಿಮಗೆ ಸಿಗುತ್ತೆ. ಯಾರು ಸಿಟೆಟ್ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ, ನೆಕ್ಸ್ಟ್ ಅಟೆಂಡ್ ಮಾಡೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಾರ್ಟ್ 3ಅಲ್ಲಿ ಬರೋವಂಥದ್ದು ಕ್ವೆಶನ್ ನಂಬರ್ 31 ಶುರುವಾಗುತ್ತೆ. ಸೊ ಕ್ವೆಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದ ಕಲ್ಚರಲ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಆಫ್ ದ ಪ್ರೆಸೆಂಟ್ ಟೈಮ್ ಕುಡ್ ಬಿ ಅಪ್ಲೈಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಹಂಪಿ ಅಂತ ಕೇಳಿದ್ದಾರೆ. ಅಂದರೆ ಇಂದಿನ ಕಾಲದ ಸಾಂಸ್ಕೃತಿಕ ಏಕತೆ ಮತ್ತು ವೈವಿಧ್ಯತೆಯನ್ನು ಹಂಪಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಐತಿಹಾಸಿಕ ಸತ್ಯಗಳಿಗೆ ಅನ್ವಯಿಸಬಹುದು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 3 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಎ ಆ್ಯಂಡ್ ಸಿ ಅಂತ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಹಂಪಿ ಟೆಂಪಲ್ಸ್ ವರ್ ದ ಹಬ್ ಆಫ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ಸೊ ಸಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಸ್ ಸಿ ಬಂದ್ಬಿಟ್ಟು ದ ಮಹಾನವಮಿ ಫೆಸ್ಟಿವಲ್ ನೋನ್ ಟುಡೇ ಆಸ್ ನವರಾತ್ರಿ ಇನ್ ದ ಸೌತ್ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಸೆಲೆಬ್ರೇಟೆಡ್ ಅಟ್ ಹಂಪಿ. ಅಂದರೆ ಇಂದು ದಕ್ಷಿಣದಲ್ಲಿ ನವರಾತ್ರಿ ಅಂತ ಕರೆಯಲ್ಪಡ್ತಕ್ಕಂತಹ ಮಹಾನವಮಿ ಹಬ್ಬ ಹಂಪಿಯಲ್ಲಿ ಆಚರಿಸಲಾಗ್ತಾ ಇದ್ದಂತಹ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿತ್ತು ಅನ್ನೋದು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ, ಆಪ್ಷನ್ 3 ಎ ಆ್ಯಂಡ್ ಸಿ ಅನ್ನೋದು. ಓಕೆ, ನೆಕ್ಸ್ಟ್ 32ನೇ ಒಂದು ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಅಸರ್ಷನ್ ಆ್ಯಂಡ್ ರೀಸನ್ ಟು ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಅಸರ್ಷನ್ ಸಮರ್ಥನೆ ಮತ್ತು ಕಾರಣ. ಅಸರ್ಷನ್ ಏನು ಕೊಟ್ಟಿದ್ದಾರೆ, ದೇರ್ ವಾಸ್ ಅ ಹ್ಯೂಜ್ ಡಿಮ್ಯಾಂಡ್ ಫಾರ್ ಇಂಡಿಗೋ ಇನ್ ದ ಯುರೋಪಿಯನ್ ಮಾರ್ಕೆಟ್ ಇನ್ 17th ಆ್ಯಂಡ್ 19th ಸೆಂಚುರಿ ಅಂತ. ಅಂದರೆ ಇಂಡಿಗೋ ಅಂತ ಹೇಳಿದರೆ ಏನು, ನೀಲಿ ಅಂದರೆ ನೀಲಿ ಬೆಳೆ ಅಂತ. ಅದಕ್ಕೆ ಭಾರಿ ಬೇಡಿಕೆ ಇತ್ತು 17 ಮತ್ತು 18ನೇ ಶತಮಾನದಲ್ಲಿ ಅಂತ. ಆ್ಯಂಡ್ ಅದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಬೈ ದ 17th ಸೆಂಚುರಿ ಯುರೋಪಿಯನ್ cloth producers persuaded their governments to relax the ban of indigo import ಅಂತ ಇದೆ. ಅಂದರೆ 17ನೇ ಶತಮಾನದ ವೇಳೆಗೆ ಯುರೋಪಿಯನ್ ಬಟ್ಟೆ ತಯಾರಕರು ನೀಲಿ ಆಮದು ಮೇಲಿನ ನಿಷೇಧವನ್ನು ಸಡಿಲಿಸೋದಕ್ಕೆ ತಮ್ಮ ಸರ್ಕಾರಗಳನ್ನು ಒಪ್ಪಿಸ್ತಾರೆ ಅನ್ನೋದು. ಓಕೆ, ಆ್ಯಂಡ್ ರೀಸನ್ 2 ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಬೈ ದ ಎಂಡ್ ಆಫ್ ದ 17th ಸೆಂಚುರಿ ಬ್ರಿಟನ್ ಬಿಗ್ಯಾನ್ ಟು ಇಂಡಸ್ಟ್ರಿಯಲೈಸ್ ಅಂತ. ಅಂದರೆ 17ನೇ ಶತಮಾನದ ಅಂತ್ಯದ ವೇಳೆಗೆ ಬ್ರಿಟನ್ ಏನು ಮಾಡುತ್ತೆ, ಕೈಗಾರೀಕರಣಗೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂತ. ಸೊ ಈ ಒಂದು ಅಸರ್ಷನ್ ಆ್ಯಂಡ್ 2 ರೀಸನ್ಸ್ಗಳಲ್ಲಿ ಯಾವುದು ರಾಂಗ್ ಯಾವುದು ರೈಟ್ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಆ್ಯಂಡ್ ಆಪ್ಷನ್ 3 ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಅಂತ ನಾವು ಹೇಳ್ಬೋದು. ಇಲ್ಲಿ ಅಸರ್ಷನ್ ಆ್ಯಂಡ್ ಬೋತ್ ರೀಸನ್ಸ್ ಆರ್ ಕರೆಕ್ಟ್ ಅಂತ. ಅಂದರೆ ಸಮರ್ಥನೆ ಮತ್ತು ಇಲ್ಲಿ ಕೊಟ್ಟಂತಹ 2 ಹೇಳಿಕೆಗಳು ಕೂಡ ಕರೆಕ್ಟ್ ಆಗಿದೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 33ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಸೊ 33 ಕ್ವೆಶನ್ ಬಂದ್ಬಿಟ್ಟು, ವಾಟರ್ ಸ್ಕೇರ್ಸಿಟಿ ಇಸ್ ಕಾಸ್ಡ್ ಬೈ ದ ಫಾಲೋವಿಂಗ್ ಗಿವನ್ ಫ್ಯಾಕ್ಟರ್ಸ್ ಅಂತ. ಅಂದರೆ ನೀರಿನ ಅಭಾವ ಯಾವುದರಿಂದ ಉಂಟಾಗುತ್ತೆ ಅನ್ನೋದು, ಅದನ್ನು ಕೋಡ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ 1 ಬಿ ಸಿ ಡಿ ಆಗುತ್ತೆ. ಸೊ ಬಿ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಳೆಯಲ್ಲಿನ ವ್ಯತ್ಯಯ, ವೇರಿಯೇಷನ್ ಇನ್ ರೈನ್ಫಾಲ್. ಆ್ಯಂಡ್ ಸಿ ಬಂದ್ಬಿಟ್ಟು ಕಾಂಟಮಿನೇಷನ್ ಆಫ್ ವಾಟರ್, ಅಂದರೆ ನೀರಿನ ಮಾಲಿನ್ಯ. ಆ್ಯಂಡ್ ಡಿ ಬಂದ್ಬಿಟ್ಟು ಓವರ್ ಎಕ್ಸ್ಪ್ಲೋಯಿಟೇಷನ್ ಅಂತ, ಅತಿಯಾದ ಬಳಕೆ ಅಂತ. ಸೊ ಹಾಗಾಗಿ ನೀರಿನ ಅಭಾವ ಅಂತ ಬಂದಾಗ ನಾವು ಆಪ್ಷನ್ 1 ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 34ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ತಮಿಳ್ ಎಪಿಕ್ ಮಣಿ ಮೇಕಲೈ, ಎಸ್ ಮಣಿ ಮೇಕಲೈ ವಾಸ್ ಕಂಪೋಸ್ಡ್ ಬೈ ಡ್ಯಾಶ್. ತಮಿಳು ಮಹಾಕಾವ್ಯ ಮಣಿ ಮೇಕಲೈಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಇಲಂಗೋ, ಸತ್ತನಾರ್, ಕಾಳಿದಾಸ, ಮಾಧವಿ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ನೋಡಿ ಇಲ್ಲಿ, ಸತ್ತನಾರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 35ನೇ ಒಂದು ಪ್ರಶ್ನೆ, ವಾಟ್ ವಿಲ್ ಬಿ ದ ಟೈಮ್ ಅಟ್ 90 ಡಿಗ್ರಿ ಈಸ್ಟ್ ವೆನ್ ಇಟ್ ಇಸ್ 12 noon ಅಟ್ ಗ್ರೀನ್ವಿಚ್ ಮೆರಿಡಿಯನ್ ಅಂತ ಕೇಳಿದ್ದಾರೆ. ಅಂದರೆ ಗ್ರೀನ್ವಿಚ್ ಮೆರಿಡಿಯನ್ನಲ್ಲಿ ಮಧ್ಯಾಹ್ನ 12 ಗಂಟೆ ಆದಾಗ 90 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಸಮಯ ಎಷ್ಟಾಗಿರುತ್ತೆ ಅನ್ನೋದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 3 ಸೆಲೆಕ್ಟ್ ಮಾಡಬೇಕಾಗುತ್ತೆ, 6 PM ಅನ್ನೋದು ಆನ್ಸರ್ ಆಗಿರ್ಬೋದು. ಆ್ಯಂಡ್ ಇದು ಸಂಭವನೀಯ ಕೀ ಉತ್ತರಗಳಾಗಿರುತ್ತೆ, ಅಂದರೆ ಪ್ರಾವಿಷನಲ್ ಕೀ ಆನ್ಸರ್ಸ್ ಅಂತ ಹೇಳ್ಬೋದು. ಸೊ ಫೈನಲ್ ಕೀ ಆನ್ಸರ್ಸ್ ಇದು 90% ಅಕ್ಯುರೇಟ್ ಆಗಿರುತ್ತೆ. ಫೈನಲ್ ಆಗಿ ಏನು ಕೀ ಆನ್ಸರ್ಸ್ ಬರುತ್ತೆ, ಸೊ ಅಲ್ಲಿ ತನಕ ವೇಟ್ ಮಾಡೋಣ. ಸೊ ಅದೇ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಕ್ವೆಶನ್ ಆ್ಯಂಡ್ ಆನ್ಸರ್ 90% ಅಕ್ಯುರೇಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟು 36ನೇ ಒಂದು ಪ್ರಶ್ನೆ ಬಂದ್ಬಿಟ್ಟು, ಮ್ಯಾಚ್ ದ ಫಾಲೋವಿಂಗ್ ಇದೆ. ನಾನು ಆನ್ಸರ್ನ ಹೇಳ್ಬಿಡ್ತೀನಿ. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಓಕೆ, ಸೊ ಕಾಫಿ ಅಂತ ಬಂದಾಗ ಇಲ್ಲಿ ಆಪ್ಷನ್ ಇಲ್ಲಿ 4ನೇದಾಗುತ್ತೆ, ಒಂದು ಅಂತ ಹಾಕೊಳ್ಳೋಣ, ವಾರ್ಮ್ ಆ್ಯಂಡ್ ವೆಟ್ ಕ್ಲೈಮೇಟ್ ಅಂತ. ಸೊ ಜೂಟ್ ಅಂತ ಬಂದಾಗ ಹೈ ಟೆಂಪರೇಚರ್ ಹೆವಿ ರೈನ್ಫಾಲ್. ಸೊ
ಎಸ್ ಒಂದೇದಾಗುತ್ತೆ. ಆ್ಯಂಡ್ ಟಿ ಅಂತ ಬಂದಾಗ ಮಾಡರೇಟ್ ಟೆಂಪರೇಚರ್ ಆ್ಯಂಡ್ ರೈನ್ಫಾಲ್. ಸೊ ಟೀಗೆ 3 ಕರೆಕ್ಟ್ ಆಗಿದೆ. ಆ್ಯಂಡ್ ವೀಟ್ ಅಂತ ಬಂದಾಗ ಕೂಲ್ ಕ್ಲೈಮೇಟ್. ಸೊ 2ನೇದು. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 37ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ದ ಫಾರ್ಮರ್ ಇನ್ USA ವರ್ಕ್ಸ್ ಲೈಕ್ ಅ ಬಿಸ್ನೆಸ್ ಮ್ಯಾನ್, ಜಸ್ಟಿಫೈ ದ ಸ್ಟೇಟ್ಮೆಂಟ್, ಚೂಸ್ ದ ಕರೆಕ್ಟ್ ರೀಸನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಮೆರಿಕದ ಒಬ್ಬ ರೈತ ಉದ್ಯಮಿ ಅಂತ ಕೆಲಸ ಮಾಡ್ತಾನೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಸರಿಯಾದ ಕಾರಣಗಳನ್ನು ಆರಿಸಿ ಅಂತ. ಸೊ ಮೊದಲನೇ ಆಪ್ಷನ್ ಯೂಸ್ ಆಫ್ ಟ್ರ್ಯಾಕ್ಟರ್ಸ್, ಹಾರ್ವೆಸ್ಟರ್ಸ್. 2ನೇದು ಫಾರ್ಮ್ ಸೈಜಸ್ ಸ್ಮಾಲ್. 3ನೇದು ಆಟೋಮೇಟೆಡ್ ಗ್ರೇನ್ ಸ್ಟೋರೇಜ್. ಆ್ಯಂಡ್ 4th ಒನ್ ಇಸ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ. ಸರಿಯಾದಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ? ಎಸ್, ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ ಹೇಳ್ಬೋದು. ACD. ಸೊ ಎ ಯೂಸ್ ಆಫ್ ಟ್ರ್ಯಾಕ್ಟರ್ಸ್ ಆ್ಯಂಡ್ ಹಾರ್ವೆಸ್ಟ್. ಸಿ ಸ್ವಯಂಚಾಲಿತ ಧಾನ್ಯ ಸಂಗ್ರಹಣೆ. ಆ್ಯಂಡ್ ಡಿ ಒಂದು ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 38ನೇ ಪ್ರಶ್ನೆ. ರಾಂಪುರ ಬುಲ್ a finely polished stone sculpture of Mauryan period has been found from dash ಅಂತ ಕೇಳಿದ್ದಾರೆ. ಆಯಿತಾ? ಸೊ ಮೌರ್ಯ ಕಾಲದ ರಾಂಪುರ್ವ ಬುಲ್ ಎಂಬ ನಯಗೊಳಿಸಿದ ಕಲ್ಲಿನ ಶಿಲ್ಪ ಎಲ್ಲಿ ಕಂಡು ಬಂದಿದೆ ಅಂತ. ಸೊ ಆಪ್ಷನ್ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಬಿಹಾರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಬಿಹಾರ್ನಲ್ಲಿ ಕಂಡು ಬರುವಂಥದ್ದು. ನೆಕ್ಸ್ಟ್ 39ನೇ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪರ್ಮನೆಂಟ್ ವಿಂಡ್, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಸೊ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಶಾಶ್ವತ ಮಾರುತ ಅಲ್ಲ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಪ್ಷನ್ 2 ಮಾನ್ಸೂನ್. ಮಾರುತಗಳು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ, ಮಾನ್ಸೂನ್ಸ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ 40ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ಅನಲೈಸ್ ದ ಫಾಲೋವಿಂಗ್ ಹಿಸ್ಟಾರಿಕಲ್ ಕ್ಲೇಮ್ಸ್ ವಿತ್ ರೆಫರೆನ್ಸ್ ಟು ದ ರಿಲೇಷನ್ ಬಿಟ್ವೀನ್ ಟ್ರೈಬ್ಸ್, ನಾಮಡ್ಸ್ ಆ್ಯಂಡ್ ಸೆಟಲ್ಡ್ ಕಮ್ಯುನಿಟೀಸ್, ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಇದೆ. ಅಂದರೆ ಬುಡಕಟ್ಟುಗಳು, ಅಲೆಮಾರಿಗಳು ಮತ್ತು ನೆಲೆಸಿದ ಸಮುದಾಯಗಳ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಐತಿಹಾಸಿಕ ಹೇಳಿಕೆಗಳನ್ನು ವಿಶ್ಲೇಷಿಸಿ ಸೂಕ್ತವಾದ ಆಯ್ಕೆಯನ್ನು ಆರಿಸಿ ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ನಾವು ಕೋಡ್ಗಳ ಮುಖಾಂತರ ಹೇಳಬೇಕಾಗುತ್ತೆ. ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. B, C ಆ್ಯಂಡ್ D ಆರ್ ವ್ಯಾಲಿಡ್. ಸೊ ಬಿ ಬಂದ್ಬಿಟ್ಟು ದೇರ್ ವರ್ ಟ್ರೈಬ್ಸ್ ದಟ್ ರಿಜೆಕ್ಟೆಡ್ ಬೋತ್ ದ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಆರ್ಥೋಡಾಕ್ಸ್ ಹಿಂದೂಯಿಸಮ್ ಅಂತ. ಅಂದರೆ ಜಾತಿ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕ ಹಿಂದೂ ಧರ್ಮ ಎರಡನ್ನ ತಿರಸ್ಕರಿಸಿದ ಬುಡಕಟ್ಟುಗಳಿದ್ವು ಅಂತ. ಆ್ಯಂಡ್ C1 ನೋಡಿಲಿ ಬಿ ಓಕೆನಾ. ಆ್ಯಂಡ್ C1 ನೋಡಿ ಇಲ್ಲಿ, ಸಮ್ ಟ್ರೈಬ್ಸ್ ಎಸ್ಟಾಬ್ಲಿಷ್ಡ್ ಎಕ್ಸ್ಟೆನ್ಸಿವ್ ಸ್ಟೇಟ್ಸ್ ವಿತ್ ವೆಲ್ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್. ಕೆಲವು ಬುಡಕಟ್ಟುಗಳು ಸುಸಂಘಟಿತ ಆಡಳಿತ ವ್ಯವಸ್ಥೆಗಳೊಂದಿಗೆ ವಿಶಾಲವಾದ ರಾಜ್ಯಗಳನ್ನು ಕೂಡ ಸ್ಥಾಪಿಸಿದ್ವು ಅನ್ನೋದು C1 ಕರೆಕ್ಟು. ಆ್ಯಂಡ್ ಲಾಸ್ಟ್ D1 ಏನು ಕೊಟ್ಟಿದ್ದಾರೆ, ಪೊಲಿಟಿಕಲ್ ಪವರ್ ಬ್ರಾಡ್ ದೆಮ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾರ್ಜರ್ ಕಿಂಗ್ಡಮ್ ಅಂತ. ಅಂದರೆ ರಾಜಕೀಯ ಶಕ್ತಿ ಅವರನ್ನ ದೊಡ್ಡ ರಾಜ್ಯಗಳೊಂದಿಗೆ ಸಂಘರ್ಷಕ್ಕೆ ತಳ್ಳಿತು ಅನ್ನೋದು. ಸೊ ಹಾಗಾಗಿ ಆಪ್ಷನ್ 3 ಆಪ್ಷನ್ 2 B, C ಆ್ಯಂಡ್ D ಆರ್ ವ್ಯಾಲಿಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 41ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಇನ್ ರೆಫರೆನ್ಸ್ ಟು ಪಂಚಾಯತ್ ರಾಜ್, ವಿಚ್ ಆಫ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಇಸ್ ಇನ್ ಕರೆಕ್ಟ್ ಹೆರಾರ್ಚಿಕಲಿ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಶ್ರೇಣೀಕೃತ ಕ್ರಮದಲ್ಲಿ ಇದೆ ಅನ್ನೋದು. ಸೊ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್ ಅಂತ. ಗ್ರಾಮ ಸಭೆ, ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್ತು. ಸೊ ಹಾಗಾಗಿ ಆಪ್ಷನ್ 4 ಆನ್ಸರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ 42ನೇ ಒಂದು ಪ್ರಶ್ನೆ. celestial bodies in our solar system having their own heat and light are dash ಅಂತ. ಅಂದರೆ ನಮ್ಮ ಸೌರವ್ಯೂಹದಲ್ಲಿ ತಮ್ಮದೇ ಆದ ಶಾಖ ಮತ್ತು ಬೆಳಕನ್ನು ಹೊಂದಿರುವ ಖಗೋಳಕಾಯಗಳು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ, ಗ್ರಹಗಳು ಅಂತ. ಅಂದರೆ ನಮ್ಮ ಸೌರವ್ಯೂಹದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಶಾಖ ಮತ್ತು ಬೆಳಕನ್ನು ಹೊಂದಿರುವ ಖಗೋಳಕಾಯಗಳು ಅಂತ ಬಂದಾಗ ಸ್ಟಾರ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಪ್ಷನ್ 4. ಆ್ಯಂಡ್ 43ನೇ ಒಂದು ಪ್ರಶ್ನೆ. ದ ಪ್ರೋಗ್ರೆಸ್ ಆಫ್ ಎನಿ ನೇಷನ್ is dependent upon the unity of different social and political groups. Political parties should be mindful of this unity during the competitive electoral politics. Which of the following major development within the national movement attest the above mentioned assertion ಅಂತ ಇದೆ. ಅಂದರೆ ಯಾವುದೇ ರಾಷ್ಟ್ರದ ಪ್ರಗತಿಯು ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಗುಂಪುಗಳ ಏಕತೆಯನ್ನು ಅವಲಂಬಿಸಿರುತ್ತೆ. ಸ್ಪರ್ಧಾತ್ಮಕ ಚುನಾವಣಾ ರಾಜಕೀಯ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಈ ಏಕತೆಯ ಬಗ್ಗೆ ಜಾಗೃತರಾಗಿರಬೇಕು. ರಾಷ್ಟ್ರೀಯ ಚಳುವಳಿಯ ಈ ಕೆಳಗಿನ ಯಾವ ಪ್ರಮುಖ ಬೆಳವಣಿಗೆಗಳು ಮೇಲಿನ ಹೇಳಿಕೆಯನ್ನು ದೃಢೀಕರಿಸುತ್ತೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ನ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೀವಿ. ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ 1 A ಆ್ಯಂಡ್ B ಅಂತ. ಸೊ A ಆ್ಯಂಡ್ B 2 ಕೂಡ ಕರೆಕ್ಟ್ ಆಗಿದೆ.
ಓಕೆ, ಏನು ಕೊಟ್ಟಿದ್ದಾರೆ, ಡ್ಯೂರಿಂಗ್ ದ ರೌಲಟ್ ಸತ್ಯಾಗ್ರಹ ದ ಪಾರ್ಟಿಸಿಪೆಂಟ್ಸ್ ಟ್ರೈ ಟು ಎನ್ಶೋರ್ ದಟ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ವರ್ ಯುನೈಟೆಡ್ ಇನ್ ದ ಫೈಟ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್ ಅಂತ. ಅಂದರೆ ರೌಲಟ್ ಸತ್ಯಾಗ್ರಹದ ಸಮಯದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಹೋರಾಟದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಒಂದಾಗಿರೋದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಭಾಗವಹಿಸೋದಕ್ಕೆ ಪ್ರಯತ್ನಿಸಿದ್ರು ಅಂತ. ಆ್ಯಂಡ್ B1 ಅಂತ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ B1 ಬಂದ್ಬಿಟ್ಟು ಇಲ್ಲಿ okay, yes, from the late 1930s the league began viewing the Muslims as a separate nation from the Hindus ಅಂತ. ಅಂದರೆ 1930ರ ದಶಕದ ಅಂತ್ಯದಿಂದ ಲೀಗ್ ಮುಸ್ಲಿಮರನ್ನು ಹಿಂದೂಗಳಿಂದ ಪ್ರತ್ಯೇಕ ರಾಷ್ಟ್ರ ಅಂತ ನೋಡಲಾರಂಭಿಸಿತ್ತು. ಸೊ ಆಪ್ಷನ್ 1 ಸರಿಯಾದ ಉತ್ತರ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಹ್ಯಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ದ ಮೇಕಿಂಗ್ ವರ್ಲ್ಡ್ ಅ ಲಾರ್ಜ್ ಗ್ಲೋಬಲ್ ಸೊಸೈಟಿ ಅಂತ ಕೇಳಿದ್ದಾರೆ. ವಿಶ್ವವನ್ನು ಒಂದು ಬೃಹತ್ ಜಾಗತಿಕ ಸಮಾಜವನ್ನಾಗಿ ಮಾಡುವಲ್ಲಿ ಯಾವ ಸಂವಹನ ಮಾಧ್ಯಮ ಪ್ರಮುಖ ಪಾತ್ರ ವಹಿಸಿದೆ ಅಂತ. ಸೊ ಆಪ್ಷನ್ 3 ಸ್ಯಾಟಲೈಟ್ ಕಮ್ಯುನಿಕೇಷನ್ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 45ನೇ ಒಂದು ಪ್ರಶ್ನೆ ನೋಡಿ, ದ ಸತ್ನಾಮಿ ಮೂಮೆಂಟ್ ಇನ್ ಸೆಂಟ್ರಲ್ ಇಂಡಿಯಾ ವಾಸ್ ಫೌಂಡೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಮಧ್ಯ ಭಾರತದಲ್ಲಿ ಸತ್ನಾಮಿ ಚಳುವಳಿಯನ್ನು ಸ್ಥಾಪಿಸಿದವರು ಯಾರು ಅಂತ. ಸೊ ಆಪ್ಷನ್ 3 ಘಾಸೇದಾಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟು 46ನೇ ಒಂದು ಪ್ರಶ್ನೆ, ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಂಡೀಷನ್ಸ್ ಎಕ್ಸಿಸ್ಟಿಂಗ್ ಆನ್ ದ ಅರ್ತ್ ಫ್ರಮ್ ಡ್ಯಾಶ್. ಭೂಮಿ ಮೇಲೆ ಇರುವ ಜೈವಿಕ ಮತ್ತು ಅಜೈವಿಕ ಪರಿಸ್ಥಿತಿಗಳು ಇದನ್ನು ರೂಪಿಸುತ್ತೆ. ಯಾವುದನ್ನು ರೂಪಿಸುತ್ತೆ ಅಂತ. ಸೊ ಆಪ್ಷನ್ 1 ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಂದರೆ ನೈಸರ್ಗಿಕ ಪರಿಸರ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ 47ನೇ ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ ಎಕ್ಸಾಂಪಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ತಾರತಮ್ಯಕ್ಕೆ ಉದಾಹರಣೆ ಅಲ್ಲ ಅಂತ. ಸೊ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದ್ರೆ ತಾರತಮ್ಯ ಅಂತ. ಸೊ ಆನ್ಸರ್ ಬಂದ್ಬಿಟ್ಟು ಒಂದು ಪ್ರಶ್ನೆಗೆ ಆಪ್ಷನ್ 4 ನೋಡಿ ಇಲ್ಲಿ, ಆಸ್ಕಿಂಗ್ ಅ ಬಾಯ್ ನಾಟ್ ಟು ಕ್ರೈ ಆಸ್ ಬಾಯ್ ಡೋಂಟ್ ಕ್ರೈ ಅಂತ. ಅಂದರೆ ಆಸ್ಕಿಂಗ್ ಅ ಬಾಯ್ ನಾಟ್ ಟು ಕ್ರೈ ಆ್ಯಸ್ ಬಾಯ್ಸ್ ಡೋಂಟ್ ಕ್ರೈ ಅಂತ. ಅಂದರೆ ಒಂದು ಹುಡುಗನಿಗೆ ಹೇಳೋ ಅಂಥದ್ದು, ಸೊ ಹುಡುಗ ಆಗಿ ನಿನ್ನ ಅಳಬಾರ್ದು ಅನ್ನೋ ಥರ ಅಂತ. ಸೊ ಹಾಗಾಗಿ ಇದನ್ನು ನಾವು ಡಿಸ್ಕ್ರಿಪ್ಷನ್ಗೆ ಎಕ್ಸಾಂಪಲ್ ಅಲ್ಲ ಅನ್ನೋದನ್ನು ಹೇಳ್ಬೋದು. ಸೊ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 48ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಒಂದು ಅಸರ್ಷನ್ನ ಕೊಟ್ಟಿದ್ದಾರೆ. ಸೊ ದ ಅಸರ್ಷನ್ ಏನು ಕೊಟ್ಟಿದ್ದಾರೆ, ದ ಪ್ರಾಸೆಸ್ ಆಫ್ ಇಂಡಿಯಾ ಬಿಕಮಿಂಗ್ ಅ ನೇಷನ್ ವಾಸ್ ಎ ಲಾಂಗ್ ಡ್ರಾನ್ ಒನ್ ಅಂತ ಇದೆ. ಅಂದರೆ ಲಾಂಗ್ ಡ್ರಾನ್ ಒನ್ ಅಂದರೆ ಸಮರ್ಥನೆ, ಭಾರತ ಒಂದು ರಾಷ್ಟ್ರವಾಗುವ ಪ್ರಕ್ರಿಯೆಯು ದೀರ್ಘಕಾಲದಾಗಿತ್ತು ಅಂತ. ಸೊ ಇದನ್ನು ನಾವು ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕೋಡ್ಗಳ ಮುಖಾಂತರ ಹೇಳಬೇಕಾಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 A, B ಆ್ಯಂಡ್ D ಓನ್ಲಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 49ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಸಫಿಷಿಯಂಟ್ ರೈನ್ಫಾಲ್ ಆನ್ ದ ಅರ್ತ್ ಸರ್ಫೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಾಲೋವಿಂಗ್ ರೀಸನ್ಸ್ ಅಂತ ಇದೆ. ಅಂದರೆ ಕನ್ನಡದಲ್ಲಿ ಒಂದು ಅರ್ಥ ಏನು, ಭೂಮಿಯ ಮೇಲೆ ಸಾಕಷ್ಟು ಮಳೆ ಈ ಕಾರಣಗಳಿಗಾಗಿ ಬಹಳ ಮುಖ್ಯ ಅಂತ. ಏನಕ್ಕೋಸ್ಕರ ಭೂಮಿಗೆ ಮಳೆ ಆಗೋದು ಅಗತ್ಯ ಅಂತ. ಸೊ ಆಪ್ಷನ್ 1 ಏನಿದಲ್ವ A, B, D ಆರ್ ಕರೆಕ್ಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಎ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ, ಸರ್ವೈವಲ್ ಆಫ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಅಂತ. ಅಂದರೆ ಸಸ್ಯ ಮತ್ತು ಪ್ರಾಣಿಗಳ ಉಳಿವಿಗಾಗಿ. ಸೊ B ಅಂತ ಏನು ಕೊಟ್ಟಿದ್ದಾರೆ, ಬ್ರಿಂಗ್ ಫ್ರೆಶ್ ವಾಟರ್ ಟು ದ ಅರ್ತ್ ಸರ್ಫೇಸ್ ಅಂತಂದ್ರೆ ಸಿಹಿ ನೀರನ್ನ ತರುತ್ತೆ ಅಂತ. ಅಂಡ್ ಲಾಸ್ಟ್ D1 ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಮೋಸ್ಟ್ ಆಫ್ ದ ಗ್ರೌಂಡ್ ವಾಟರ್ ಕಮ್ಸ್ ಫ್ರಮ್ ರೈನ್ ಫಾಲ್ ಅಂತ. ಹೆಚ್ಚಿನ ಅಂತರ್ಜಲ ಮಳೆಯಿಂದಲೇ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 1 A, B, D ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಅಂಡ್ ನೆಕ್ಸ್ಟು 50ನೇ ಒಂದು ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸಸ್ ಇನ್ ಇಂಡಿಯಾ ಈಸ್ ನೋನ್ ಆಸ್ ಲಿಟಲ್ ಟಿಬೇಟ್ ಅಂತ. ಅಂದರೆ ಲಿಟಲ್ ಟಿಬೇಟ್, ಪುಟ್ಟ ಟಿಬೇಟ್ ಅಂತ ಯಾವ ಭಾರತದ ಸ್ಥಳವನ್ನು ಕರೀತಾರೆ ಅಂತ. ಸೊ ಆಪ್ಷನ್ 2 ಲಡಾಖ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಲಡಾಖನ್ನು ನಾವು ಲಿಟಲ್ ಟಿಬೇಟ್ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಇನ್ನು 51ನೇ ಪ್ರಶ್ನೆ ಬಂದ್ಬಿಟ್ಟು ಇದು ಮ್ಯಾಚ್ ದ ಫಾಲೋವಿಂಗ್ ಆಗಿರುತ್ತೆ. ಸೊ ಮ್ಯಾಚ್ ದ ಫಾಲೋವಿಂಗ್ ಆಪ್ಷನ್ 2 ನೋಡಿ, ಇಲ್ಲಿ ಓನ್ಲಿ 2 ಆಫ್ ದ ಎಬೋ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 52ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ವೈ ಇಸ್ ದ ಗ್ಲೋಬ್ ಕನ್ಸಿಡರ್ಡ್ ಆಸ್ ಟ್ರೂ ಮಾಡೆಲ್ ಆಫ್ ದ ಅರ್ತ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಗ್ಲೋಬನ್ನು ಭೂಮಿಯ ನೈಜ ಮಾದರಿ ಅಂತ ಯಾಕೆ ಪರಿಗಣಿಸ್ತಾರೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 2 ನೋಡಿ, ಇಲ್ಲಿ ಕಂಟ್ರೀಸ್, ಕಾಂಟಿನೆಂಟ್ಸ್ ಆ್ಯಂಡ್
ಓಷನ್ಸ್ ಆರ್ ಶೋನ್ ಇನ್ ಕರೆಕ್ಟ್ ಸೈಜ್. ಅಂದ್ರೆ ದೇಶಗಳು, ಖಂಡಗಳು ಮತ್ತೆ ಸಾಗರಗಳನ್ನ ಅವುಗಳ ಸರಿಯಾದ ಗಾತ್ರದಲ್ಲಿ ತೋರಿಸಿದ್ದಾರೆ. ಸೊ ಹಾಗಾಗಿ ಗ್ಲೋಬ್ ಅನ್ನ ಭೂಮಿಯ ನೈಜ ಮಾದರಿ, ರಿಯಲ್ ಮಾಡೆಲ್ ಆಫ್ ಅರ್ತ್ ಅಂತಾನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಆನ್ಸರ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗಳನ್ನ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.